ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ದುರ್ಗಾ ತುಂಬಾ ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ದಾಳೆ. ಇವಳನ್ನ ಇವಾಗಲೇ ಕಂಟ್ರೋಲ್ ಮಾಡಬೇಕು, ಇಲ್ಲ ಅಂದ್ರೆ ಇನ್ನೂ ಹೆಚ್ಕೋತಾಳೆ. ಇವಳು ನನ್ನ ಶರತ್ ಹತ್ರ ಬಂದಿದ್ದಕ್ಕೆ ಇವಳಿಗೆ ತಕ್ಕ ಪಾಠ ಕಲಿಸ್ತೀನಿ ನಾನು. ದುರ್ಗನ್ಗೆ ಸ್ವಿಮ್ ಮಾಡಕ್ಕಾಗಲ್ಲ, ಕಾಲಲ್ಲಿ ಬೇರೆ ಪ್ಲಾಸ್ಟರ್ ಇದೆ. ನೀರಲ್ಲಿ ಕಾಲ್ ಬಡಿಯಕ್ಕೂ ಆಗಲ್ಲ. ನೀನ್ ಮಾಡಿರೋ ತಪ್ಪಿಗೆ ನೀರು ಕುಡಿಲೇಬೇಕು ದುರ್ಗಾ. ಐ ಹೋಪ್ ಯು ಜಸ್ಟ್ ಡೈ. ನಾನು ಅನ್ಕೊಂಡಾಗೆ ಒಂದ್ಸಲ ದುರ್ಗಾ ನನಗೆ ಸಿಕ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ದುರ್ಗಾ ದುರ್ಗಾ ಅಪ್ಪ, ದುರ್ಗನ್ ಪ್ರಾಣಕ್ಕೆ ಏನೂ ಅಪಾಯ ಆಗಿಲ್ಲ. ಶರತ್ ಅವಳನ್ನ ಒಳಗೆ ಕರ್ಕೊಂಡೋಗಿ. ದುರ್ಗಾ ನೀರಿಗೆ ಹೇಗೆ ಬಿದ್ಲು? ಇದ್ದಕ್ಕಿದ್ದ ಹಾಗೆ ಅವಳಾಗವಳೆ ನೀರಿಗೆ ಬೀಳೋದಕ್ಕೆ ಚಾನ್ಸೇ ಇಲ್ವಲ್ಲ. ಅಲ್ಲ ಮಾಯಾ, ನಮ್ ಶರತ್ತು ಆ ದುರ್ಗನ್ ಕಾಪಾಡ್ಬಿಟ್ನಲ್ಲ, ಈಗೇನ್ ಮಾಡ್ತೀಯಾ? ಕಾಪಾಡ್ಲಿ, ಪರವಾಗಿಲ್ಲ. ಅಂದ್ರೆ ಇದ್ರ ಹಿಂದೆ ಇವ್ರ ಕೈವಾಡ ಇದೆಯಾ? ಯಾಕಂದ್ರೆ ಅವಳನ್ನ ಪ್ರತಿ ಸಲ ಕಾಪಾಡೋದಕ್ಕೆ ಶರತ್ ಇರಲ್ಲ. ಒಂದಲ್ಲ ಒಂದಿನ ಅವಳು ಟೈಮ್ ಕೆಡತ್ತೆ, ಅವಾಗ ಈ ಮಾಯಾ ವಿನ್ ಆಗ್ತಾಳೆ.
ನೀನ್ ಎಲ್ಲ ಮಿತಿಗಳನ್ನು ಮೀರ್ತಾ ಇದೆಯಾ ಮಾಯಾ. ಟೈಮ್ ಕೆಡೋದು ದುರ್ಗಂಧಲ್ಲ, ನಿಂದು. ನಿನ್ ಟೈಮ್ ಯಾವಾಗ್ಲೂ ಹೀಗೆ ಇರಲ್ಲ ಮಾಯಾ. ಕಾಲ ಚಕ್ರ ತಿರ್ಗತ್ತೆ. ನನಗೆ ಒಂದೇ ಒಂದು ಅವಕಾಶ ಸಿಗ್ಲಿ, ನಿನ್ನ ಉಸಿರನ್ನ ನಾನೇ ನಿಲ್ಲಿಸ್ತೀನಿ. ಇದು ನಾನು ನನಗೆ ಮಾಡ್ಕೋತಿರೋ ಪ್ರಾಮಿಸ್. ಪುಟ್ ಮೇಡಮ್, ನಂಗೇನಾದ್ರೂ ಆಗೋಯ್ತು ಅಂತ ಚಿಂತೆ ಮಾಡ್ತಿದ್ಯಾ? ಇಲ್ಲ ನೋಡು, ನಂಗೆ ಏನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ದುರ್ಗಾ, ನೀರಿಗೆ ಬಿದ್ದಾಗ ಹೇಗೆ ಅನ್ಸ್ತು? ನಿನ್ನ ಎಕ್ಸ್ಪೀರಿಯನ್ಸ್ ಹೇಳು. ಮಣಿ, ಬೆಂಗಳೂರಿಗೆ ಬಂದ್ಮೇಲೆ ನ್ಯೂಸ್ ಚಾನಲ್ಗೆ ಸೇರ್ಕೊಂಡಿದ್ಯಾ? ನೀರಿಗೆ ಬಿದ್ದಾಗ ನಿಂಗೆ ಹೇಗೆ ಅನ್ಸ್ತು ಅಂತ ಬಾ, ನೀನು ಒಂದ್ಸಲ ನೀರಿಗೆ ತಳ್ತೀನಿ, ಅವಾಗ ನಿಂಗೆ ಗೊತ್ತಾಗುತ್ತೆ. ಅಯ್ಯೋ, ಏನೋ ಏನಾದ್ರೂ ಹೇಳ್ಕೋಬೇಕು ಅನ್ಸಿದ್ರೆ ಹೇಳ್ಕೊಳ್ಳಿ ಅಂತ ಕೇಳಿದ್ನಪ್ಪ. ಇದು ಒಳ್ಳೆತನ ಕಾಲ ಅಲ್ಲ ಗಾಯ್ಸ್. ಅಲ್ಲ ದುರ್ಗಾ, ಗಾಳಿ ಇಲ್ಲ ಮಳೆ ಇಲ್ಲ, ಅದಂಗ್ ನೀವ್ ನೀರೊಳಗ್ ಬಿದ್ರಿ? ನಂಗೆ ಈಗಲೂ ಅದೇ ಅರ್ಥ ಆಗ್ತಿಲ್ಲ. ಆದ್ರೆ ಯಾರೋ ನನ್ನ ಹಿಂದೆಯಿಂದ ತಳ್ದಂಗಾಯ್ತು. ಯಾರು ಏನು ಅಂತ ನೋಡೋಷ್ಟ್ರಲ್ಲಿ ನಾನು ಆಗ್ಲೇ ನೀರೊಳಗೆ ಬಿದ್ದಿದ್ದೆ. ಏನಪ್ಪ ಒಂದು ಅರ್ಥ ಆಗ್ತಿಲ್ಲ. ದೊಡ್ಡ ಸೈಂಟಿಸ್ಟ್ ಥರ ಈ ವೀಲ್ ಚೇರು ನೀರ್ ಮೇಲೆ ಹೋಗುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡಕ್ ಹೋಗಿದ್ದಾಳೆ, ಅದಕ್ಕೆ ಬಿದ್ದಿದ್ದಾಳೆ. ಅಣ್ಣ, ಮತ್ತಿನ್ನೇನು ಶಾನ್ವಿ, ನಾನು ಅಷ್ಟು ಕ್ಲಿಯರ್ ಆಗಿ ಅಚ್ಚ ಕನ್ನಡದಲ್ಲಿ ಹೇಳಿದ್ದೀನಿ, ಆಚೆ ಈಚೆ ಮೂವ್ ಆಗ್ಬೇಡ, ಹುಷಾರಾಗಿರು ಅಂತ. ಅಂದ್ರೂ ಬಿದ್ದಿದ್ದಾಳೆ ಅಂದ್ರೆ ಲೆಕ್ಕ. ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಿತ್ತು ಬಾಸು. ಕೆಲವು ಸಲ ನಮ್ ದುರ್ಗಂಗೆ ಕನ್ನಡ ಅರ್ಥ ಆಗಲ್ಲ, ಇಂಗ್ಲಿಷ್ ಅರ್ಥ ಮಾಡ್ಸಕ್ಕೆ ನಾನಿದ್ದೆ. ಈ ಸ್ಟಿಕ್ಕು ಇದರಿಂದ ತುಂಬಾ ಯೂಸ್ ಆಗುತ್ತೆ ಅನ್ಸುತ್ತೆ ಅಲ್ವಾ ಮಣಿ? ಏನ್ ಬಾಸು, ನಿಮ್ ಅಸಿಸ್ಟೆಂಟ್ ಕೆಲ್ಸ ಬಿಟ್ಟೆ ಅನ್ನೋ ಬೇಜಾರಿಗೆ ಹೀಗೆಲ್ಲ ಮಾಡೋದಾ? ನಾಟ್ ಫೇರ್. ಇದಕ್ಕೇನು ಕಮ್ಮಿ ಇಲ್ಲ ಡವ್ರಾಣಿ. ತಗೋ ದುರ್ಗಾ, ಆ ವೀಲ್ ಚೇರ್ ಮೇಲೆ ನೀನು ಇನ್ನೂ ಕೂರಕ್ ಬಿಟ್ರೆ ನಿನಗೂ ಒಳ್ಳೇದಲ್ಲ, ಆ ವೀಲ್ ಚೇರ್ಗೂ ಒಳ್ಳೇದಲ್ಲ. ಈ ಸ್ಟಿಕ್ನಾದ್ರೂ ಕರೆಕ್ಟಾಗಿ ಇಟ್ಕೋ, ಆಮೇಲೆ ಇದನ್ನು ಟೆಸ್ಟ್ ಮಾಡಕ್ ಹೋಗಿ ಇನ್ನೇನಾದ್ರೂ ಅವಾಂತರ ಮಾಡ್ಕೊಂಬಿಟ್ಟಿಯ. ಶಾನ್ವಿ, ನೀನು ಹುಷಾರು, ಇದು ಗಟ್ಟಿ ಇದೆಯೋ ಇಲ್ವೋ ಅಂತ ನಿನ್ ಮೇಲೆ ಬಾಸ್ ಬಿಟ್ಟಾಳು ಮತ್ತೆ.